ಸೊ ಇನ್ನೊಂದಷ್ಟು ಅಪ್ಡೇಟ್ ಇದೆ. ಬಳ್ಳಾರಿ ಜೈಲ್ಗೂ ಬರ್ತಾರಾ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ? ಇಲ್ಲಿ ಬೆಂಗಳೂರಲ್ಲಿ ಪರಪ್ಪನಾಗ್ರಹಾರದಲ್ಲಿ ಸೋಮವಾರ ಬಂದು ಜೈಲ್ಗೆ ಭೇಟಿ ಕೊಡ್ತಾ ಇದ್ರು. ದರ್ಶನ್ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ರು. ದೇವ್ರ ಪ್ರಸಾದ ತಂದ್ಕೊಡೋದು ಅದೆಲ್ಲವೂ ಕೂಡ ನಡೆದಿತ್ತು. ಈಗ ಬಳ್ಳಾರಿ ಜೈಲ್ಗೂ ಬರ್ತಾರಾ ವಿಜಯಲಕ್ಷ್ಮಿ? ದರ್ಶನ್ ಅವ್ರನ್ನ ಮಾತಾಡ್ಸೋದಕ್ಕೆ ಬರ್ತಾರಾ? ದರ್ಶನ್ ಅವ್ರನ್ನ ಬಿಡಿಸೋದಕ್ಕೆ ಸಾಕಷ್ಟು ಹೋರಾಟ ನಡೆಸ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಬಳ್ಳಾರಿ ಜೈಲ್ಗೂ ಬಂದು ದರ್ಶನ್ ಅವ್ರನ್ನ ಭೇಟಿ ಮಾಡ್ಕೊಂಡು ಹೋಗ್ತಾರಾ? ಮಾಡ್ಕೊಂಡು ಹೋಗ್ಲೇಬೇಕು ಮತ್ತಿನ್ನೇನು. ಹಾಗಾಗಿ ಬರ್ತಾರೆ ಅಂತ ಅನ್ಸುತ್ತೆ. ವಾರಕ್ಕೊಮ್ಮೆ ಬರ್ತಾ ಇದ್ರು ಇಲ್ಲಿ ಬೆಂಗಳೂರಲ್ಲಿ. ಅಲ್ಲಿ ಅಷ್ಟು ಫ್ರೀಕ್ವೆಂಟ್ ಆಗಿ ಬರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಕಳೆದ ಸೋಮವಾರ ಜೈಲಿಗೆ ಭೇಟಿ ನೀಡಿರಲಿಲ್ಲ, ಪರಪ್ಪನಾಗ್ರಹಾರಕ್ಕೆ ಬರಲಿಲ್ಲ. ಸೋಮವಾರ ಬರ್ತಾ ಇದ್ರು, ಆದರೆ ಲಾಸ್ಟ್ ಮಂಡೇ ಬರೋಕ್ಕಾಗಲಿಲ್ಲ ಅವ್ರಿಗೆ. ಈ ಸೋಮವಾರ ಬಳ್ಳಾರಿಗೆ ಬರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕುಟುಂಬ ಸಮೇತ ದರ್ಶನ್ ಅವ್ರನ್ನ ಭೇಟಿ ಮಾಡ್ತಾರಾ? ಮಗನ ಕರ್ಕೊಂಡ್ಬಂದು ದರ್ಶನ್ ಅವ್ರನ್ನ ಭೇಟಿ ಮಾಡ್ತಾರಾ? ಅಪ್ಡೇಟ್ ಪಡ್ಕೋಣ. ನವೀನ್ ನಮ್ಮ ಜೊತೆ ಇದ್ದಾರೆ. ನವೀನ್, ವಿಜಯಲಕ್ಷ್ಮಿ ಇಲ್ಲಿಗೆ ಬರ್ತಾ ಇದ್ರು, ಪರಪ್ಪನಾಗ್ರಹಾರಕ್ಕೆ ಬರ್ತಾ ಇದ್ರು. ಈಗ ಬಳ್ಳಾರಿ ಜೈಲ್ಗೂ ಬರ್ತಾರಾ? ಏನ್ ಕತೆ? ನಿಮ್ಮ ಹತ್ರ ಏನಿದೆ ಅಪ್ಡೇಟ್? ಶ್ರೀಲಕ್ಷ್ಮಿ, ಪರಪ್ಪನಾಗ್ರಹಾರ ಜೈಲಿನಲ್ಲಿ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತನ್ನ ಪ್ರೇಯಸಿಗಾಗಿ ಮಾಡಿದಂಥ ಒಂದು ಕೊಲೆ ಪ್ರಕರಣದಲ್ಲಿ ಏನು ಬ್ರೂಟಲ್ ಆಗಿ ಈ ಒಂದು ಕೊಲೆ ಆಗಿತ್ತು. ಇದಾದ ಬಳಿಕ ಏನು ಪ್ರತಿ ಸೋಮವಾರವೂ ಹಳೆಯ ಪ್ರಕರಣಗಳನ್ನೆಲ್ಲವನ್ನ ಮರೆತು ಪ್ರತಿ ಸೋಮವಾರ ದರ್ಶನ್ ಭೇಟಿಗೆ ಬರ್ತಾ ಇದ್ದಿದ್ದು ಪತ್ನಿ ಲಕ್ಷ್ಮಿಗೆ ತಕ್ಕಾದ ಹೆಸರಿಗೆ ಸೈಲೆಂಟ್ ಆಗಿ ಬಂದು ಯಾವುದೇ ಒಂದು ತೊಂದರೆಯನ್ನ ಕೊಡದೆ ಅಲ್ಲಿ ಅಕ್ಕಪಕ್ಕದಲ್ಲಿ ತಾನು ದರ್ಶನ್ ಪತ್ನಿ ಅಂತ ಹೇಳ್ಕೊಳ್ಳೋದು, ಈ ರೀತಿ ಯಾವುದೇ ಒಂದು ಅಹಂ ಇಲ್ಲದೆ ಸೈಲೆಂಟ್ ಆಗಿ ಬಂದು ಪ್ರತಿ ಸೋಮವಾರ ಜೈಲಿನಲ್ಲಿ ಭೇಟಿ ಆಗ್ತಾ ಇದ್ರು. ಜೊತೆಗೆ 9 ಬಾರಿ ಅಂದ್ರೆ 68 ದಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ದರ್ಶನ್ ಇದ್ರು. ಈ ಸಂದರ್ಭದಲ್ಲಿ 9 ಬಾರಿ ವಿಜಯಲಕ್ಷ್ಮಿ ದರ್ಶನ್ ಅನ್ನ ಭೇಟಿಯಾಗಿದ್ರು. 6 ಬಾರಿ ಸಹೋದರ ದಿನಕರ್ ತೂಗುದೀಪ್ ಕೂಡ ಬಂದು ಭೇಟಿಯಾಗಿದ್ರು. ಇದರಲ್ಲಿ ಪ್ರಮುಖವಾಗಿ 3 ಬಾರಿ ಪುತ್ರ ವಿನೀಶ್ ಅಂದ್ರೆ ಅತ್ಯಾತ್ಮತೆ ಒಂದು ಹೊಂದಿರುವ ದರ್ಶನ್ ಮಗ ಅಂತ ಹೇಳಿದ್ರೆ ಸಾಕಷ್ಟು ಮುದ್ದಾಟ. ಜೈಲಿಗೆ ಹೋದಾಗ್ಲೂ ಕೂಡ ಆತನನ್ನು ತಬ್ಕೊಂಡು, ಮಗ ಬಂದಾಗ್ಲೆಲ್ಲೂ ಕೂಡ ದರ್ಶನ್ ಕಣ್ಣೀರು ಹಾಕಿದ್ದ. ಜೊತೆಗೆ ಮಗನಿಗೂ ಕೂಡ ಒಂದಷ್ಟು ಬುದ್ಧಿವಾದ ಹೇಳೋದು, ಧೈರ್ಯ ಹೇಳೋದು, ಒಂದಷ್ಟು ಕೆಲಸವನ್ನ ಮಾಡಿದ್ದ. ಈಗ ಕಳೆದ ಸೋಮವಾರ ದರ್ಶನ್ ಫೋಟೋ ಮತ್ತು ವಿಡಿಯೋ ಏನು ಹೊರಗಡೆ ಬಂದಿತ್ತು. ಇದಾದ ಬಳಿಕ ಕಳೆದ ಸೋಮವಾರ ದರ್ಶನ್ ಭೇಟಿಗೆ ವಿಜಯಲಕ್ಷ್ಮಿ ಬಂದಿರಲಿಲ್ಲ. ಅಂತಂದ್ರೆ ಜೈಲಿಗೆ ಹೋದ ನಂತರ ಮೊದಲ ಬಾರಿಗೆ ಸೋಮವಾರ ದರ್ಶನ್ ಭೇಟಿಗೆ ವಿಜಯಲಕ್ಷ್ಮಿ ಬಂದಿರಲಿಲ್ಲ. ಈಗ ಮುಂದಿನ ಸೋಮವಾರ ಪರಪ್ಪನ ಅಗ್ರಹಾರಕ್ಕೆ ಏನು ಭೇಟಿ ನೀಡೋದಕ್ಕೆ ಈಗ ಅವಕಾಶ ಇಲ್ಲದ ಹಿನ್ನೆಲೆಯಲ್ಲಿ ಏನು ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗಿರುವ ಹಿನ್ನೆಲೆಯಲ್ಲಿ ಕುಟುಂಬ ಸಮೇತರಾಗಿ ಬಳ್ಳಾರಿ ಜೈಲಿಗೆ ಸೋಮವಾರ ಬರುವ ಸಾಧ್ಯತೆಗಳು ಬಹುತೇಕ ದಟ್ಟ ಆಗಿರುವಂಥದ್ದು. ಅವರು ನಿನ್ನೆ ವಿಜಯಲಕ್ಷ್ಮಿ ಅವರ ಒಂದಷ್ಟು ಆಪ್ತ ವಲಯದವರು ನಿನ್ನೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವ ಸಂದರ್ಭದಲ್ಲಿ ಏನು ಪರಪ್ಪನಾಗ್ರಹಾರ ಜೈಲಿನ ಬಳಿ ಬಂದಿದ್ರು. ಅವರು ಕೂಡ ಇದೇ ಮಾತನ್ನು ಹೇಳ್ತಾ ಇದ್ರು, ಅಣ್ಣನಿಗೆ ಏನೂ ಆಗೋದಿಲ್ಲ, ವಿಜಯಲಕ್ಷ್ಮಿ ಅಕ್ಕನನ್ನ ಕರ್ಕೊಂಡು ನಾವು ಈ ಸೋಮವಾರ ಮತ್ತು ಮುಂದಿನ ಸೋಮವಾರ ಕೂಡ ಏನು ಬಳ್ಳಾರಿ ಜೈಲಿಗೆ ಹೋಗ್ತೀವಿ, ಅಲ್ಲೂ ಕೂಡ ಅವ್ರನ್ನ ಮಾತಾಡ್ತೀವಿ, ಒಂದಷ್ಟು ಧೈರ್ಯ ತುಂಬುವಂತ ಕೆಲಸವನ್ನ ಮಾಡೇ ಮಾಡ್ತೀವಿ. ಆದ್ರೆ ಇದರ ಹಿಂದೆ ಇರುವಂತ ಒಂದಷ್ಟು ಕಾಣದ ಕೈಗಳನ್ನು ಕೆಲಸ ಮಾಡ್ತಿದೆ, ಅವರಿಗೂ ಕೂಡ ಮುಂದೆ ದಿನಗಳಲ್ಲಿ ಬುದ್ಧಿ ಕಲಿಸುವ ಒಂದಷ್ಟು ಕೆಲಸವನ್ನ ಮಾಡ್ತೀವಿ ಅನ್ನೋ ಮಾತನ್ನ ಅವರ ಆಪ್ತ ವಲಯದವರು ಹೇಳ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನವೀನ್ ಡೀಟೇಲ್ಸ್ಗಾಗಿ. ಎಸಿಪಿ ಚಂದನ್ ನಟ ಚಿಕ್ಕಣ್ಣ ಅವರನ್ನ ವಿಚಾರಣೆ ನಡೆಸಿದ್ದಾರೆ. ನೋಡಿ, ಅವರು ಚಿಕ್ಕಣ್ಣ ಅವರು ದರ್ಶನ್ ಜೊತೆಗೆ ಒಂದು ಊಟ ಮಾಡಿದ್ರು ಅವತ್ತು ಅನ್ನುವಂಥದ್ದು. ಆನಂತರ ಬಂದು ಜೈಲಲ್ಲಿ ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ರು. ಹಾಗಾಗಿ ಪೊಲೀಸರು ಅವ್ರನ್ನ ವಿಚಾರಣೆಗೆ ಒಳಪಡಿಸಿದ್ರು. ಈ ಸಂದರ್ಭದಲ್ಲಿ ಅವ್ರು ಯಾಕೆ ಬಂದು ಅವ್ರ ಜೊತೆ ಯಾಕಿದ್ರು, ದರ್ಶನ್ ಜೊತೆ ಯಾಕಿದ್ರು, ಇವ್ರಿಗೇನು ಡೀಟೇಲ್ಸ್ ಗೊತ್ತು, ಅಥವಾ ಆನಂತರ ಜೈಲಿನ ಭೇಟಿಗೆ ಯಾಕೆ ಬಂದರು, ಇವರೆಲ್ಲ ಪ್ರಭಾವಿ ವ್ಯಕ್ತಿಗಳು ಅಂತ ಅನ್ನಿಸ್ಕೊಳ್ತಾರೆ. ಹಾಗಾಗಿ ಪ್ರಕರಣಕ್ಕೂ ಅವ್ರಿಗೂ ಏನಾದರೂ ಸಂಬಂಧ ಇದೆಯಾ, ಈ ಥರ ಎಲ್ಲ ವಿಚಾರಣೆ ನಡೆಸಿದ್ರು ಎಸಿಪಿ ಚಂದನ್ ಅವರು. ಚಿಕ್ಕಣ್ಣ ಈಗ ಹೇಳಿದ್ದಾರೆ, ನನಗೆ ಜೈಲಿಗೆ ಹೋಗಬಾರ್ದು ಅಂತ ಗೊತ್ತಿರಲಿಲ್ಲ ಅಂತ. ವಿಚಾರಣೆಯ ಬಳಿಕ ನಟ ಚಿಕ್ಕಣ್ಣ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಕೇಳಿದ ವಿಚಾರಗಳನ್ನೆಲ್ಲ ಹೇಳಿದ್ದೀನಿ, ಜೈಲಲ್ಲಿ ಏನು ಮಾತಾಡಿದ್ರಿ ಅಂತ ಕೇಳಿದ್ರು ಅಂತ ಚಿಕ್ಕಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಡಬಾರ್ದ ಕೃತ್ಯ ಮಾಡಿ ಕಂಬಿ ಎಣಿಸ್ತಾ ಇರೋ ದರ್ಶನ್ಗೆ ಒಂದು ಸ್ವಲ್ಪನೂ ಕೂಡ ಈಗ ಹಾಗಾದ್ರೆ ಪಾಪ ಪ್ರಜ್ಞೆ ಕಾಡ್ತಾ ಇಲ್ವಾ ಅಂತ. ಮೊನ್ನೆ ನಾವು ಆ ವಿಜುವಲ್ ನೋಡಿದಾಗ ಅವರು ಆ ಟೀ ಕುಡಿತಾ, ಅದೇನು ಕಾಫಿ ಕುಡಿತಾ ಇದ್ದಂಥದ್ದು, ಕೈಲಿ ಸಿಗರೇಟ್ ಇಟ್ಕೊಂಡು ಆ ವಿಜುವಲ್ ನೋಡಿದಾಗ ಹಂಗೆ ಅನಿಸ್ಲಿಲ್ಲ ಮುಖದಲ್ಲಿ ಒಂದು ಸ್ವಲ್ಪನಾದರೂ ಪಾಪ ಪ್ರಜ್ಞೆ, ಅಯ್ಯೋ ಇಂಥದ್ದು ಆಗಬಾರ್ದಾಗಿತ್ತಲ್ಲ ಅಂತ ಆ ಥರ ಅನ್ನಿಸ್ಲೇ ಇಲ್ಲ. ಹೆತ್ತವರಿಂದ ಮಗನನ್ನ ಕಸ್ಕೊಂಡಿರೋ ಅಂಥ ಒಂದು ಡೆವಿಲ್ ಕೃತ್ಯ ಮಾಡಿರೋದು. ತೊಟ್ಟ ಪಶ್ಚಾತ್ತಾಪ ಬೇಡವೇನ್ರಿ? ಹಾಗಿದ್ರೆ ನಾವು ಯಾಕೆ ಹೀಗೆ ಹೇಳ್ತಾ ಇದ್ದೀವಿ ಅಂತಿದ್ದೀರಾ ನೀವು? ಈ ರಿಪೋರ್ಟ್ ನೋಡಿ. ಕದರು ಪಾಪಿಗೆ ಇಲ್ಲ ಫಿಯರ್. ರಾಯಲ್ ಆಗಿ ಜೈಲಿಗೆ ಎಂಟ್ರಿಯಾದ ಪೊರ್ಕಿ.
ಅದೇನ್ ಸ್ಟೈಲ್ ಮಾಡಿದ್ದು ಯಾರೂ ಕ್ಷಮಿಸಲಾರದ ತಪ್ಪು. ಕೊಡಬಾರದ ಚಿತ್ರಹಿಂಸೆ ಕೊಟ್ಟು ವಿಲವಿಲ ಅಂತ ಒದ್ದಾಡಿ ರೇಣುಕಾ ಸ್ವಾಮಿಯನ್ನ ಸಾಯುವಂತೆ ಮಾಡಿದ್ದ ದರ್ಶನ್ ಸ್ವಲ್ಪವೂ ಪಶ್ಚಾತ್ತಾಪ ಇಲ್ಲದಂತೆ ಇದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯ ಸ್ವೀಕರಿಸುತ್ತಿದ್ದ ಪೊರ್ಕಿ ಬಾಸ್ನ ಇವತ್ತು ಬಳ್ಳಾರಿ ಜೈಲಿಗೆ ಕರೆತರಲಾಯಿತು. ಆದರೆ ಸ್ವಲ್ಪವೂ ಪಶ್ಚಾತ್ತಾಪ ಇಲ್ಲದೆ ಬ್ರಾಂಡೆಡ್ ಡ್ರೆಸ್, ಕೂಲಿಂಗ್ ಗ್ಲಾಸ್, ಪುಲೋವರ್ ಹಾಗೂ ಕೈಯಲ್ಲಿ ವಾಟರ್ ಬಾಟಲ್ ಹಿಡಿದು ಟ್ರಿಪ್ಗೆ ಹೋದಂತೆ ಎಂಟ್ರಿ ಕೊಟ್ಟಿದ್ದ. ಇನ್ನು ದರ್ಶನ್ಗೆ ತಕ್ಕಂತೆ ಪೊಲೀಸರು ಕೂಡ ಈತನನ್ನ ಸಾಥ್ ಕೊಟ್ಟಂತೆ ಇತ್ತು. ಯಾಕಂದ್ರೆ ಪರಪ್ಪನ ಅಗ್ರಹಾರದಿಂದ ಅನಂತಪುರ ರಸ್ತೆ ಮಾರ್ಗವಾಗಿ ಬಳ್ಳಾರಿಗೆ ಕರೆತರಲಾಯಿತು. ಆದ್ರೆ 3 ಪ್ರತ್ಯೇಕ ವಾಹನದಲ್ಲಿ ಕರೆತಂದ್ರು ಪೊಲೀಸರು ಮಾತ್ರ ದರ್ಶನ್ ಹೈಫೈ ಜೀವನಕ್ಕೆ ಸಾಥ್ ಕೊಟ್ಟಂತೆ ಇತ್ತು. ಒಟ್ನಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ರೇಣುಕಾ ಸ್ವಾಮಿಯನ್ನ ಕೊಂದು ಜೈಲಿಗೆ ಹೋದ್ರೂ ದರ್ಶನ್ಗೆ ಪಾಪ ಪ್ರಜ್ಞೆ ಕಾಡುವ ಪ್ರಶ್ನೆ ಇಲ್ಲದಂತೆ ಇತ್ತು. ಮೊದಲೇ ಗಾಂಜಾ ಜೈಲು ಎಂಬ ಕುಖ್ಯಾತಿಗೆ ಬಳ್ಳಾರಿ ಜೈಲು ಹೆಸರಾಗಿದೆ. ಇಲ್ಲೂ ದರ್ಶನ್ಗೆ ರಾಜಾತಿಥ್ಯ ಇರುತ್ತಾ, ಗಾಂಜಾ ಮತ್ತೇರಿಸಿಕೊಳ್ತಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಬಂದಿಖಾನೆ ಇಲಾಖೆಯ ಡಿಐಜಿ ಟಿಪಿ ಶೇಷ ಅವರು ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ಶೇಷ ಅವರೇ ನಮಸ್ಕಾರ. ಸರ್ ವಾಯ್ಸ್ ಕೇಳಿಸ್ತಾ ಇದೆಯಾ? ರೈಟ್, ಅವ್ರನ್ನ ಮತ್ತೆ ಸಂಪರ್ಕ ಮಾಡೋಣ. ಒಟ್ಟಾರೆ ಈಗ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಕೂಲಿಂಗ್ ಗ್ಲಾಸು, ಬ್ರ್ಯಾಂಡೆಡ್ ಶರ್ಟು, ಸಾವಿರಾರು ರೂಪಾಯಿದು ಪುಲೋವರ್ಸು ಇಂಥವೇ ನಡೆದಿದೆ ಅನ್ನೋವಂಥದ್ದು. ನಮಗಿಲ್ಲಿ ಬೇಜಾರಾಗೋದೇನು ಗೊತ್ತಾ ವೀಕ್ಷಕರೇ, ಇವ್ರ ಜೊತೆ ಇವರದ್ದೇ ಗ್ಯಾಂಗಲ್ಲಿ ಇದೇ ಕೃತ್ಯಕ್ಕೆ ಸಾಥ್ ಕೊಟ್ಟಂತಹ ಅನೇಕರು ಅವ್ರ ಮನೆಗಳಲ್ಲಿ ತಿನ್ನೋ ಅನ್ನಕ್ಕೂ ಗತಿ ಇಲ್ಲ, ಅಷ್ಟು ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೆ 5 ರೂಪಾಯಿ 10 ರೂಪಾಯಿ ಮ್ಯಾಟ್ರ್ ಆಗುತ್ತೆ, ಸಾವಿರಾರು ರೂಪಾಯಿ ಕೂಡ ಭಾಳ ದೊಡ್ಡ ವಿಚಾರ ಅಂತ ಅನ್ಸುತ್ತೆ. ಈ ಕ್ಷಣಕ್ಕೂ ಕೂಡ ಅಷ್ಟು ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ಬೇಲ್ ಕೊಡ್ಸೋಕ್ಕೂ ಅವ್ರ ಹತ್ರ ದುಡ್ಡಿಲ್ಲ. ಇಂಥ ಪರಿಸ್ಥಿತಿನಲ್ಲಿ ಹೀಗಾಯ್ತಲ್ಲ. ರೈಟ್, ಟಿಪಿ ಶೇಷ ಅವ್ರು ನಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ, ಧ್ವನಿ ಕೇಳ್ತಾ ಇದೆಯಾ? ನಮಸ್ಕಾರ, ಹೇಳಿ. ಸರ್ ನಮಸ್ಕಾರ.